ನಮಸ್ಕಾರ ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. IPL ಮಹಾಹಬ್ಬಕ್ಕೆ ಇನ್ನು ಕೇವಲ 5 ದಿನ ಮಾತ್ರ ಬಾಕಿ ಇರೋದು. ಹಾಗಾಗಿ ಒಂದಷ್ಟು ಇಂಟ್ರೊಡಕ್ಷನ್ ಜೊತೆಗೆ ಯಾವ ಕ್ಯಾಂಪ್ನಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಟಿವಿ9 IPL ಧಮಾಕದಲ್ಲಿ ನಿರಂತರವಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಸೊ ಭಾಳ ಮುಖ್ಯವಾಗಿ RCB ಬಗ್ಗೆ ನಾವು ಇವತ್ತು ಮಾತನಾಡಬೇಕು. ಯಾಕಂದರೆ ಯಾರನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಇಷ್ಟು ದಿನ ಬರಬೇಕು ಟೀಮ್ಗೆ ಅಥವಾ ಈ ಒಂದು ಪ್ರಾಕ್ಟೀಸ್ ಸೆಷನ್ಗೆ ಅಂತ, ಆ ವ್ಯಕ್ತಿ, ಆ ಲೆಜೆಂಡ್ ಬಂದಿದ್ದಾರೆ. ಅವ್ರು ಯಾರು ಅಲ್ಲ, ನಿಮ್ಮ ನೆಚ್ಚಿನ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಬಂದಾಯಿತು. ಬಂದ ಕೂಡಲೇ ಡಾನ್ ಸಿನಿಮಾದ ಒಂದು ಡೈಲಾಗನ್ನು ಹೇಳಿದರು. ಮುಜೆ ಪಕಡ್ನ ನಾಮುಮ್ಕಿನ್ ನಹೀ ಮುಷ್ಕಿಲ್ ಹೈ ಅನ್ನೋದನ್ನು ಕೂಡ ಹೇಳಿದರು. ಸೊ ಇದು ಸದ್ಯಕ್ಕೆ ಈ ಡೈಲಾಗ್ ಈಗ ಬಂದ ಮೇಲೆ ಈ ಸಲ ಹೇಗಿರುತ್ತೆ ಫಾರ್ಮ್ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ನಾವು ICC ಚಾಂಪಿಯನ್ಸ್ ಟ್ರೋಫಿಲಿ ಕೂಡ ನೋಡಿದ್ವಿ. ಫೈನಲನ್ನು ಬಿಟ್ಟರೆ ಸೆಮಿಫೈನಲಲ್ಲಿ ಅವ್ರು ಆಡಿದಂಥ ಇನ್ನಿಂಗ್ಸ್. ಸೊ T20 ಅಂತ ಬಂದಾಗ ಅವರ ಫಾರ್ಮ್ ಇನ್ನೊಂದು ಲೆವೆಲ್ಗೆ ಇರುತ್ತೆ. ಅದನ್ನು T20 ವರ್ಲ್ಡ್ ಕಪ್ನಲ್ಲೂ ಕೂಡ ನಾವು ಫೈನಲ್ ಮ್ಯಾಚಲ್ಲೂ ಕೂಡ ನಾವು ನೋಡಿದ್ವಿ ಹೇಗೆ ಅವರು ಮ್ಯಾಚನ್ನು ತಂದರು ಅಂತ. ಸೊ RCBಯ ಬೇರೆ ಪ್ಲೇಯರ್ಗಳಲ್ಲೂ ಕೂಡ ಎಸ್ಪೆಷಲಿ ರಜತ್ ಪಟಿದಾರ್ ಅವ್ರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಶಕ್ತಿ ಬಂದಂತೆ ಫೇಲ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಬಂದಿರೋದು. ಸೊ ವಿರಾಟ್ ಕೊಹ್ಲಿ ಬಂದಾಯಿತು. ಈಗ ಅವರು ಬಂದ ಮೇಲೆ ಒಂದು ಕಾನ್ಕ್ಲೇವ್ನಲ್ಲಿ ಏನು ದ್ರಾವಿಡ್ ಹಾಗೆ ಪಡುಕೋಣೆ ಒಂದು ಎನ್ಕ್ಲೇವ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಮಿಟಲ್ಲಿ ಭಾಗವಹಿಸಿದರು. RCB ಲ್ಯಾಬ್ ಹಾಗೆ ಉಳಿದಂಥ ಒಂದಷ್ಟು ಕಂಪ್ನಿಗಳು ಆಯೋಜನೆ ಮಾಡಿದಂಥ ಒಂದು ಸಮಿಟ್ ಅದು. ಸೊ ಅದರಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಯಿತು. ಭಾಳ ಮುಕ್ತವಾಗಿ ನಿನ್ನೆ ವಿರಾಟ್ ಕೊಹ್ಲಿ ಮಾತನಾಡಿದರು. ಇಲ್ಲಿ ಬಂದಂಥ ಪ್ರಶ್ನೆ ಯಾವುದು? ಅವರ ನಿವೃತ್ತಿ ವಿಚಾರ. ಅಂದರೆ ಈ T20 ವರ್ಲ್ಡ್ ಕಪ್ ಆದಮೇಲೆ T20 ಫಾರ್ಮ್ಯಾಟ್ಗೆ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಣೆ ಮಾಡಿದರು. ಹಾಗಾಗಿ ಏನಾದರೂ ಈ ICC ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ಏಕದಿನ ಒಂದು ಫಾರ್ಮ್ಯಾಟ್ಗೂ ಕೂಡ ಅವರು ನಿವೃತ್ತಿ ಘೋಷಣೆ ಮಾಡ್ಬೋದಾ ಅವರು ರೋಹಿತ್ ಶರ್ಮಾ ಅಂತ ಇತ್ತು. ರೋಹಿತ್ ಶರ್ಮಾ ಆಲ್ರೆಡಿ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟರು ಪ್ರೆಸ್ ಮೀಟಲ್ಲೇ. ಯಾವುದೇ ರೂಮರ್ಸ್ಗೆ ಅವಕಾಶ ಬೇಡ, ನಾನು ಇನ್ನೂ ಕೂಡ ಆಡ್ತಾ ಇದ್ದೀನಿ ಅಂತ. ಸೊ ಮುಂದಿನ ಟಾರ್ಗೆಟ್ ಖಂಡಿತ 2027 ODI ವರ್ಲ್ಡ್ ಕಪ್ ಆಗಿರುತ್ತೆ. ಸೊ ಕೊಹ್ಲಿ ಕೂಡ ಇದರ ಬಗ್ಗೆ ನೆನ್ನೆ ಫ್ಯಾನ್ಸ್ಗಳಿಗೂ ಒಂದು ಕ್ಲಾರಿಟಿ ಕೊಟ್ಟರು. ಯಾವುದೇ ಗೊಂದಲ ಮಾಡ್ಕೋಬೇಡಿ, ನಾನಂತೂ ಸದ್ಯ ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ ಏನಾದರೂ ನಿವೃತ್ತಿ ಮಾಡುವಂಥ ಯೋಚನೆ ಬಂದರೆ ಖಂಡಿತ ಅದ್ರ ಬಗ್ಗೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಜೊತೆಗೆ ಈ ನಿವೃತ್ತಿ ಆದ ನಂತರ ವಿರಾಟ್ ಕೊಹ್ಲಿ ಏನು ಮಾಡ್ತೀರಾ ನೀವು ಅಂತ ಕೇಳಿದಾಗ ನನಗೂ ಕೂಡ ಯಾವುದೇ ಐಡಿಯಾ ಇಲ್ಲ ಏನು ಮಾಡ್ತೀನಿ ನಾನು ಹೇಗೆ ಅನ್ನೋದ್ರ ಬಗ್ಗೆ. ಬಟ್ ಸದ್ಯಕ್ಕಂತೂ ಕ್ರಿಕೆಟನ್ನು ಎಂಜಾಯ್ ಮಾಡ್ತಿದ್ದೀನಿ, ಯಾವುದೇ ನಿವೃತ್ತಿಯ ಪ್ರಶ್ನೆ ಇಲ್ಲ ಅಂತ. ಜೊತೆಗೆ ಈ T20 ಫಾರ್ಮ್ಯಾಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ರ ಬಗ್ಗೆ ಕೂಡ ಕೇಳಲಾಯಿತು. ಆಗ ವಿರಾಟ್ ಹೇಳಿದರು, ಒಂದು ವೇಳೆ ಒಲಿಂಪಿಕ್ಸ್ನಲ್ಲಿ ನಮ್ಮ ಟೀಮ್ ಫೈನಲಿಗೆ ಹೋದರೆ ಆಗ ನನ್ನ ರಿಟೈರ್ಮೆಂಟನ್ನು ವಾಪಸ್ ತಗೊಳ್ತೀನಿ ಅಂತ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ರು ಅವರು. ಸೊ ನಾನು ಫೈನಲ್ ಪಂದ್ಯ ಆಡ್ತೀನಿ, ಫೈನಲಿ ಆ ಮೆಡಲ್ ನನಗೆ ಸಿಗುತ್ತಲ್ಲ, ಅದಕ್ಕೋಸ್ಕರ ಅದು ನಾನು T20 ಫಾರ್ಮ್ಯಾಟ್ನ ನಿವೃತ್ತಿಯಿಂದ ವಾಪಸ್ ಬಂದು ಆ ಪಂದ್ಯವನ್ನು ನಾನು ಟೀಮ್ ಇಂಡಿಯಾಗೋಸ್ಕರ ಆಡ್ತೀನಿ ಅಂತ ಸುಮ್ಮನೆ ತಮಾಷೆಗೆ ಹೇಳಿದ್ರು ಅವರು, ಹ್ಯೂಮರಸ್ ಆಗಿ. ಸೊ ಅದಾದಮೇಲೆ ಮತ್ತೊಂದು ಪ್ರಶ್ನೆ ಅವ್ರನ್ನ ಕೇಳಲಾಯಿತು. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೂ ಕೂಡ ಪೋಸ್ಟ್ ಮಾಡ್ತಾ ಇಲ್ಲ, ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಾಗಿ ಏನೂ ಕೂಡ ನಿಮ್ಮ ಪ್ರಾಕ್ಟೀಸ್ ಸೆಷನ್ ಇರ್ಬೋದು ಅಥವಾ ಕಪ್ ಗೆದ್ದಾಗ ಅದನ್ನು ಹಾಕೋದು ಯಾವುದೂ ಕೂಡ ಹೆಚ್ಚಾಗಿ ಮಾಡ್ತಾ ಇಲ್ಲ, ಯಾಕೆ? ಏನಾದರೂ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿತಿದ್ದೀರಾ ಅಂತ. ಯಾಕಂದರೆ 271 ಮಿಲಿಯನ್ ಫಾಲೋವರ್ಸ್ ಇರುವಂಥ ಒಬ್ಬ ಕ್ರಿಕೆಟ್ ಪ್ಲೇಯರ್, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ವಿರಾಟ್ ಕೊಹ್ಲಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಪ್ರತಿಯೊಂದನ್ನು ಕೂಡ ತಂದು ಸೋಷಿಯಲ್ ಮೀಡಿಯಾ ಹಾಕುವಂಥದ್ದು ನನಗೆ ಈ ಏಜಲ್ಲಿ ಅಥವಾ ನಾನು ಮೆಚ್ಯೂರ್ ಆಗ್ತಾ ಬರ್ತಿದ್ದ ಹಾಗೇ ಅದು ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ಈ ಪರ್ಸ್ನಲ್ ವಿಚಾರ ಅಂದರೆ ಕ್ರಿಕೆಟ್ನ ಪ್ರಾಕ್ಟೀಸ್ ಇರ್ಬೋದು, ಮುಂಚೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾಯಿದ್ರು. ಒಂದು ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಅವರ ಜೊತೆಗಾರರ ಜೊತೆ ಇದ್ದಂಥ ಫೋಟೋ, ಬೇರೆ ಪ್ಲೇಯರ್ಸ್ಗಳ ಜೊತೆಗೆ ತಮಾಷೆ ಮಾಡೋದು, ಇದೆಲ್ಲವನ್ನು ಕೂಡ ಹಾಕ್ತಾಯಿದ್ರು. ಜೊತೆಗೆ ಯೋಯೋ ಟೆಸ್ಟನ್ನು ಕೂಡ ಅವರು ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋ ಕೂಡ ಸೆಲ್ಫಿ ಮೂಲಕ ಹೇಳ್ತಾಯಿದ್ರು. ಆದರೆ ಒಮ್ಮೆ BCCI ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತಗಾದೆ ತೆಗೆದಿತ್ತು. ಅಂದರೆ ಈ ಅಪ್ಡೇಟ್ಗಳನ್ನು ಪ್ಲೇಯರ್ಸ್ಗಳು ಕೊಡೋದು, ವಿಶೇಷವಾಗಿ ಟೆಸ್ಟ್ಗಳ ಬಗ್ಗೆ, ಯೋಯೋ ಟೆಸ್ಟ್ ವಿಚಾರವಾಗಿ. ಸೊ ಅದಾದ ನಂತರ ಸ್ವಲ್ಪ ಅವರ ಈ ಪೋಸ್ಟ್ಗಳು ಕಡಿಮೆ ಆಗ್ತಾ ಹೋಯಿತು. ಸೊ ಅದಕ್ಕೇನು ಕಾರಣ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನನಗೆ ಅದು ನಾನು ಎಂಜಾಯ್ ಮಾಡಲ್ಲ. ಸೊ ನಾವೇನೋ ಕಪ್ ಗೆದ್ವಿ, ಅದನ್ನು ಆಲ್ರೆಡಿ ಪ್ರಪಂಚಕ್ಕೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ಮತ್ತೆ ಅದನ್ನು ಪೋಸ್ಟ್ ಮಾಡಿ ಅದಕ್ಕೊಂದಷ್ಟು ಲೈಕ್ಸ್ ಕಮೆಂಟ್ಸ್ ಬರೋದು ನನಗೆ ಪರ್ಸ್ನಲಿ ಅದು ವರ್ಕ್ ಆಗಲ್ಲ. ಬೇರೆ ಪ್ಲೇಯರ್ಗಳಿಗೆ ಅದು ವರ್ಕ್ ಆಗ್ಬೋದೇನೋ, ಅವ್ರಿಗೆ ಖುಷಿ ಕೊಡ್ಬೋದೇನೋ. ಸೊ ನನಗೇನೋ ವಿಶೇಷವಾದಂಥ ಖುಷಿಯನ್ನು ಈ ಟ್ರೋಫಿ ಗೆದ್ದಿರೋದು ಹಾಕಿದರೆ ಅಥವಾ ಬೇರೆ ಏನಾದರೂ ನಾನು ಸಾಧನೆ ಮಾಡಿದೆ ಅಂತ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ನನಗೇನಂತ ಖುಷಿ ಕೊಡಲ್ಲ, ಹಾಗಾಗಿ ನಾನು ಅದನ್ನು ಹಾಕಲ್ಲ ಅಂತ ಹೇಳಿದ್ದಾರೆ. ಸೊ ಇದು ವಿಶೇಷವಾಗಿ ಫ್ಯಾನ್ಸ್ಗಳಿಗಿದ್ದಂಥ ಪ್ರಶ್ನೆ, ಯಾಕೆ ಇತ್ತೀಚೆಗೆ ಕ್ರಿಕೆಟ್ ಸಂಬಂಧಪಟ್ಟಾಗೆ ಪೋಸ್ಟ್ಗಳನ್ನು ಹಾಕ್ತಾ ಇಲ್ಲ ಅನ್ನೋದಕ್ಕೆ ಕೂಡ ಉತ್ತರ ಕೊಟ್ಟರು. ಇನ್ನು ಹಲವಾರು ವಿಚಾರಗಳ ಬಗ್ಗೆ ನೆನ್ನೆ ಪ್ರಸ್ತಾಪ ಆಯಿತು. RCBಯ ಫ್ಯೂಚರ್ ಬಗ್ಗೆ ಕೂಡ ಅವ್ರು ಮಾತನಾಡಿದರು. ಈ ಸಲ ಒಳ್ಳೆಯ ಒಂದು ಟೀಮ್ ಇದೆ, ಹೊಸ ಕ್ಯಾಪ್ಟನ್ ಇರೋ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ಸೊ ಹೀಗೆ ವಿರಾಟ್ ಕೊಹ್ಲಿ ತಮ್ಮ ರಿಟೈರ್ಮೆಂಟ್ ಬಗ್ಗೆ, ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿರೋ ವಿಚಾರದ ಬಗ್ಗೆ ಕೂಡ ಮಾತನಾಡಿದರು. ಇನ್ನು ಒಲಿಂಪಿಕ್ಸ್ ಮೆಡಲ್ ಬಗ್ಗೆ ಕೂಡ ತಮಾಷೆಯಾಗಿ ನೆನ್ನೆ ಮಾತನಾಡಿರುವಂಥದ್ದು ಬಗ್ಗೆ ನಾವು ಆ ಒಂದು ಸಮಿಟಲ್ಲಿ ನೋಡಿದ್ವಿ. ಸೊ ವಿರಾಟ್ ಕೊಹ್ಲಿ ಬಂದಿರೋದು ಸಹಜವಾಗಿ ಈಗ RCB ಕ್ಯಾಂಪ್ನಲ್ಲಿ ಹೊಸ ಉತ್ಸಾಹವನ್ನು ತರುತ್ತೆ. ಜೊತೆಗೆ ಒಂದಷ್ಟು ಯಂಗ್ಸ್ಟರ್ಸ್ ಇದುವರೆಗೇನು ಕ್ಯಾಂಪ್ನಲ್ಲಿ ಭಾಗವಹಿಸಿದ್ರಲ್ಲ, ಅದರಲ್ಲಿ ಕೊಹ್ಲಿ ಇರಲಿಲ್ಲ. ಹಾಗಾಗಿ ಈಗ ಮುಂದಿನ ಒಂದು 4-5 ದಿನ ಇರೋದ್ರಿಂದ ಹೊಸ ಪ್ಲೇಯರ್ಗಳಿಗೆ ಫಾರ್ ದ ಫಸ್ಟ್ ಟೈಮ್ ಕೊಹ್ಲಿ ಅವ್ರನ್ನ ಮೀಟ್ ಮಾಡ್ತಿರುವಂಥ ಒಂದಷ್ಟು ಹೊಸಬರಿಗೆ ಇದೊಂದು ಸುವರ್ಣಾವಕಾಶ.
ಕೊಹ್ಲಿ ಅವರು ಹೇಗೆ ಆಡ್ತಾರೆ, ಅವರ ಪ್ರಿಪ್ರೇಷನ್ ಹೇಗಿರುತ್ತೆ, ಹೇಗೆ ನಾವು IPL ಅಂತ ಬಿಗ್ ಸ್ಟೇಜ್ನಲ್ಲಿ ನಮ್ಮನ್ನು ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕು, ಒಂದಷ್ಟು ಐಡಿಯಾಲಜಿಗಳನ್ನು ಏನೇನು ಈ ಗೇಮ್ನ ಸೀಕ್ರೆಟ್ಸ್ಗಳಿರುತ್ತೆ, ಅಪ್ರೋಚ್ ಹೇಗಿರುತ್ತೆ ಅದೆಲ್ಲವನ್ನೂ ಕೂಡ ಕೊಹ್ಲಿ ಅವರಿಂದಲೇ ಕಲಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು IPL ಮಾಡಿಕೊಟ್ಟಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಎಂಟ್ರಿ ನಿಮಗೆ ಎಷ್ಟು ಥ್ರಿಲ್ ಆಯಿತು, ಜೊತೆಗೆ ಮೊದಲ ಪಂದ್ಯ 22ನೇ ತಾರೀಕು ನಾವು ಕೋಲ್ಕತ್ತಾ ವಿರುದ್ಧ ಆಡ್ತಾ ಇದ್ದೀವಿ, ಆವತ್ತು ವಿರಾಟ್ ಕೊಹ್ಲಿ ಎಷ್ಟು ರನ್ ಗಳಿಸ್ಬೋದು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಗೆಸ್ ಏನು ಕೊಹ್ಲಿ ರನ್ ಎಷ್ಟು ಅಂತ. ಸೊ ಕಾದ್ ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.